ನಾವು ಆಳ್ವಾಸ್ ಕಾಲೇಜಿಂದ ಬಂದಿರೋದು ಇಲ್ಲಿಗೆ. ನಾವು ಡೈಲಿ ಮ್ಯಾಟಲ್ ಪ್ರಾಕ್ಟೀಸ್ ಮಾಡ್ತೀವಿ. ಆದರೆ ನಾವಿಲ್ಲಿ ಬಂದು ನನಗೆ ಫಸ್ಟ್ ಟೈಮು, ಬಟ್ ನಮ್ಮ ಟೀಮಲ್ಲಿರೋರಿಗೆ ತುಂಬ ಆಡಿದ್ದಾರೆ ಅವರು. ಆದರೆ ನಾನು ಫಸ್ಟ್ ಟೈಮು ಇಲ್ಲಿಗೆ ಬಂದು ಖುಷಿ ಆಗ್ತಿದೆ. ಆದರೆ ಇಲ್ಲಿ ನಾವು ಬಂದಿರೋದಕ್ಕೆ ಹೆಣ್ಮಕ್ಳಿಗಂತ ತುಂಬ ಫೆಸಿಲಿಟಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ. ನಾವು ಜಾತ್ರೆ ಪ್ರಯುಕ್ತ ಅಂತ ಹಾಡಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ವ್ಯವಸ್ಥೆ ಚೆನ್ನಾಗಿದೆ. ಪೊಲೀಸ್ ವ್ಯವಸ್ಥೆ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಏನು ಡಿಫ್ರೆನ್ಸ್ ಅಂದರೆ ಅಲ್ಲಿ ನಾವು ಪಾಯಿಂಟ್ಗಾಡ್ತೀವಿ, ಇಲ್ಲಿ ಡೈರೆಕ್ಟ್ ಚಿತ್ಗಾಡ್ತೀವಿ. ಇಲ್ಲ, ಕಷ್ಟ ಆಗಲ್ಲ, ಅದು ಖುಷಿ ಆಗುತ್ತೆ. ಅಂದರೆ ನಮಗೆ ಇನ್ನೂ ಆಡಿರ್ತೀವಿ, ಬೇರೆ ಕಡೆ ಆಡಿರ್ತೀವಲ್ಲ, ಹಂಗಾಗಿ ನಮಗೆ ಕಷ್ಟ ಅನಿಸಲ್ಲ, ಖುಷಿ ಇದೆ. ನಾನು ಇದೇ ಫಸ್ಟ್ ಇಯರ್ ಕುಸ್ತಿ ಸ್ಟಾರ್ಟ್ ಮಾಡಿದ್ದು, ಮತ್ತು ಇದೇ ಫಸ್ಟು ಮಟ್ಟಿ ಕುಸ್ತಿ ಆಡಿದ್ದಂದರೆ ಚೆನ್ನಾಗಿದೆ. ಎಲ್ಲ ಸ್ಪೆಷಾಲಿಟಿ ಏನೋ ಚೆನ್ನಾಗಿದೆ. ಮತ್ತು ಹುಡುಗಿರ್ಗಂದರೆ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಕೊಟ್ಟಿದ್ದಾರೆ ಪೊಲೀಸ್ದು. ಮಟ್ಟಿ ಕುಸ್ತಿ ನೋಡೋಕ್ಕೂ ಖುಷಿಯಾಗುತ್ತೆ, ಆಡೋಕ್ಕಂತೂ ಇನ್ನೂ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಆಳ್ವಾಸಲ್ಲಿ ತುಂಬ ಚೆಂದ ಪ್ರಾಕ್ಟೀಸ್ ಮಾಡಿಸ್ತಾರೆ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮ್ಯಾಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಮತ್ತೆ ತಿರ್ಗಾ ನಾವು ಆಡಿದಾಗ ಈಸಿ ಅನಿಸುತ್ತೆ. ಡಿಫ್ರೆನ್ಸ್ ಏನಿದೆ ಮ್ಯಾಟ್ಗೂ ಇಲ್ಲಿ ಅಂದರೆ ಅಲ್ಲಿ ಪಾಯಿಂಟ್ಸ್ಗಾಡ್ತೀವಿ, ಇಲ್ಲಿ ಚಿತ್ತಗಾಡ್ತೀವಿ ಅಷ್ಟೇ ಡೈರೆಕ್ಟು, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಕುಸ್ತಿ ಚೆನ್ನಾಯಿತು. ಹೊರಗಡೆ ರಾಷ್ಟ್ರ ಮಟ್ಟದಿಂದ ಭಾಳ ಜನ ಪೈಲ್ವಾನರು ಬಂದಿದ್ದರು. ಮಹಾರಾಷ್ಟ್ರ ಪೂನಾದಿಂದೆಲ್ಲ ಕರೆಸಿದ್ರು. ಕುಸ್ತಿ ಚೆನ್ನಾಗಿ ಟಫ್ ಇದ್ದ ಆಪೋಸಿಟನು, ಆದರೂ ಚೆನ್ನಾಗಿತ್ತು ಕುಸ್ತಿ. ಹೆಂಗೆ ಕುಸ್ತಿ ಅಂದರೆ ಪ್ರತಿ ಸಲ ಎಲ್ಲ ಕಡೆ ಆಟಾಡ್ತೀರಾ? ಪ್ರತಿ ಕಡೆನೂ ಮೈದಾನ ಅಡ್ಡಾಡ್ತೀವಿ. ಹಾಗೆ ಪಾಯಿಂಟ್ ಕುಸ್ತಿದ್ರೆ ಪಾಯಿಂಟ್ ಕುಸ್ತಿ ಅಟೆಂಡ್ ಮಾಡ್ತೀವಿ. ಎಷ್ಟು ವರ್ಷದಿಂದ ತಯಾರಿ ಮಾಡ್ತೀರಿ? ಇದು 7ನೇ ವರ್ಷ ರನ್ನಿಂಗ್ ನಮ್ಗೆ. ಯಾರಪ್ಪ ನಿಮ್ಮ ಗುರುಗಳು ಯಾರು? ನಮ್ಮ ಗುರು ಸೀನಣ್ಣ ಅಂತ, ಗಂಡು ಸೀನಣ್ಣ ಅಂತ, ಅವರಿಲ್ಲ, ಇವಾಗ ತೀರ್ಕೊಂಡಿದ್ದಾರೆ. ಇವಾಗ ಕಾಂತಣ್ಣ ಕೊಲ್ಲೂರೇ ಗಾಡಿ ಮನೆ ಪ್ರಾಕ್ಟೀಸ್ ಮಾಡಿ, ಅದೇ ದಾವಣಗೆರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಪ್ರಾಪರ್ ಎಲ್ಲ ಶಿವಮೊಗ್ಗನೇ. ತನ್ನದೇ ಆದ ಹೆಸರಿದೆ. ಅದರಲ್ಲಿ ಶಿಸ್ತಿನ ಶಿವಪ್ಪ ನಾಯಕನ ಆಡಳಿತ ಅವಧಿಯಲ್ಲಿ ಕೋಟೆ ಮಾರಿಕಾಂಬಾ ಜಾತ್ರೆ ನಡೆಸ್ಕೊಂಡು ಬಂದಿರುವಂಥದ್ದು. ರಾಷ್ಟ್ರ ಮಟ್ಟದ ಕುಸ್ತಿ ನಡೀತಾ ಇದೆ. ಕಾರಣ ಈ ಮಾರಿಕಾಂಬೆ ಜಾತ್ರೆ ಗ್ರಾಮೀಣ ರೈತರ ಒಂದು ಜಾತ್ರೆ ಇದು. ಅಂದರೆ ರೈತರು ಒಕ್ಕಲು ಎಲ್ಲ ಮಾಡಿದ್ಮೇಲೆ ತಮ್ಮ ಇಡೀ ಕುಟುಂಬಗಳನ್ನು, ಎಲ್ಲರೂ ಹಬ್ಬಗಳು ಅವ್ರವ್ರ ಮನೇಲಿ ಮಾಡ್ಕೊಳ್ತಾರೆ. ಮಾರಿ ಹಬ್ಬ ಮಾತ್ರ ಎಲ್ಲರನ್ನೂ ಕರೆಸಿ ಮಾಡೋವಂಥ ಹಬ್ಬನೇ ಮಾರಿ ಹಬ್ಬ. ಅದರಲ್ಲೂ ವಿಶೇಷವಾಗಿ ತಮ್ಮ ಮನೆಯಿಂದ ಮದುವೆ ಮಾಡಿಕೊಟ್ಟಂಥ ಹೆಣ್ಮಕ್ಳನ್ನ, ಅಳಿಯಂದಿರನ್ನ, ಮೊಮ್ಮಕ್ಕಳನ್ನ ಎಲ್ಲ ಕರೆಸಿ ಸಂಭ್ರಮದಿಂದ ಮಾರಿಯನ್ನು ಆಚರಿಸ್ತಾರೆ. ಹಾಗೆಯೇ ಆಯಾ ಜಿಲ್ಲೆಯಲ್ಲಿ ಮತ್ತು ಆಯಾ ಮಾರಿಯ ವ್ಯಾಪ್ತಿಯಲ್ಲಿ ಇರೋವಂಥ ಗರಡಿ ಮನೆಯಲ್ಲಿ ಪೈಲ್ವಾನರುಗಳನ್ನು ರೆಡಿ ಮಾಡ್ತಿದ್ರು. ಇದು ರಾಜ ಮಹಾರಾಜರ ಕಾಲದಿಂದನೂ ಗರಡಿ ಮನೆಗಳಲ್ಲಿ ಪೈಲ್ವಾನರನ್ನು ರೆಡಿ ಮಾಡಿ ಮಾರಿ ಜಾತ್ರೆಯಲ್ಲಿ ತಮ್ಮ ಮೇರು ಪೌರತ್ವವನ್ನು ಮೆರಿಬೇಕು, ಅದ್ರ ಮೂಲಕ ತಮ್ಮ ಪಾರಮ್ಯವನ್ನು ಮೆರಿಬೇಕು ಅಂತೇಳಿ ಗರಡಿ ಮನೆ ಮಧ್ಯೆ ಜಟಾಪಟಿಗಳು ನಡೀತಾ ಇತ್ತು. ಅಂತಹ ಒಂದು ಇತಿಹಾಸ ಇರುವಂಥ ಕುಸ್ತಿ ಪಂದ್ಯ ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರೆ ಅಂಗವಾಗಿ ನಾವು ಕಳೆದ 16 ವರ್ಷ ಅನ್ನೋದಕ್ಕಿಂತ ಇತ್ತೀಚಿನ ದಿನದಲ್ಲಿ ಹೊನಲು ಬೆಳಕಿನಲ್ಲಿ ಈ ಕುಸ್ತಿ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀವಿ.